ಗುಡ್ ಈವ್ನಿಂಗ್ ಎವ್ರಿವನ್. ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ಇವತ್ತಿನ ಈವ್ನಿಂಗ್ ಬ್ಯೂಟಿ ಬ್ಲಾಗಲ್ಲಿ ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ಟಿಪ್ಪು. ಯೂಶ್ವಲಿ ಹೆಣ್ಮಕ್ಳಿಗೆ ಅಂಡರ್ ಹೈ ಆರ್ಮ್ಸು ಡಾರ್ಕ್ ಸರ್ಕಲ್ ಫಾರ್ಮೇಷನ್ ಆಗಿರುತ್ತೆ ಅಲ್ವಾ? ಯಾಕಾಗಿರುತ್ತಪ್ಪ ಅಂತಂತಂದರೆ ತುಂಬ ನಿದ್ದೆ ಕಡಿಮೆ ಮಾಡಿದಾಗ ಅಥವಾ ಚಿಂತೆ ಮಾಡಿದಾಗ ನಮ್ಮ ಬಾಡಿಯಲ್ಲಿ ವಿಟಮಿನ್ಸ್ ಡೆಫಿಷಿಯನ್ಸಿ ಇದ್ದಾಗ ಅಂಡರ್ ಐ ಸರ್ಕಲ್ಲು ತುಂಬ ಕಪ್ಪಾಗಿರುತ್ತೆ. ಇದಕ್ಕೆ ನಾವು ಏನು ಮಾಡ್ಕೋಬೋದು? ಇದು ಒಂಥರ ನಾವು ತುಂಬ ಎಲ್ಲಾದರೂ ಫಂಕ್ಷನಿಗೆ ರೆಡಿ ಆದಾಗ, ಹೊರಗಡೆ ಹೋದಾಗ ಅಥವಾ ಎದ್ದು ಹೊಡಿತಾ ಇರುತ್ತೆ, ಮುಖ ಸುಸ್ತನ್ನ ರೀತಿ ಕಾಣ್ತಾ ಇರುತ್ತೆ. ಇದನ್ನು ನಾವು ಕಡಿಮೆ ಮಾಡ್ಕೋಬೇಕಪ್ಪ ಅಂತಂದಾಗ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಅಂಡರ್ ಐ ಸರ್ಕಲ್ಸ್ನ ಏನು ಕಡಿಮೆ ಮಾಡ್ಕೋಬೋದು, ಡಾರ್ಕ್ ಸರ್ಕಲ್ಸ್ನ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಮನೇಲಿರ್ತಕ್ಕಂಥ ಅಲೋವೆರಾ ಜೆಲ್, ಅಥವಾ ಇದು ನಮಗೆ ಎಲ್ಲ ಮೆಡಿಕಲ್ ಶಾಪಲ್ಲಿ ಅವೈಲಬಲ್ ಇರುತ್ತೆ. ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರೋ ಆ ಜೆಲ್ನ ತಗೋಬೋದು. ಅದ್ರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಯೂಸ್ ಮಾಡ್ಕೋಬೇಕು. ಎರಡು ಕ್ರೀಮ್ನ ನಾವು ಮಿಕ್ಸ್ ಮಾಡಿಕೊಂಡು ಅಂಡರ್ ಐಗೆ ಹಚ್ಕೋಬೇಕು. ಈಗ ಇದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ನ ಹೇಳಿಬಿಡ್ತೀನಿ ಅಲೋವೆರಾ ಜೆಲ್ ಬಗ್ಗೆ. ಅಲೋವೆರಾ ಜೆಲ್ ಅನ್ನೋದು ಒಂದು ನ್ಯಾಚುರಲ್, ಕ್ಲಿನಿಕಲಿ ಟೆಸ್ಟೆಡ್ ಮೆಡಿಕಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಅಲೋವೆರಾ ಜೆಲ್ ಒಂದು ಆ್ಯಂಟಿವೈರಲ್, ಆ್ಯಂಟಿ ಫಂಗಸ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟಿಂಗ್ ಆಗಿ ಇರುತ್ತೆ, ಸ್ಮೂತಾಗಿರಿಸುತ್ತೆ. ಸ್ಕಿನ್ನಲ್ಲಿರ್ತಕ್ಕಂಥ ಹಸಿನ, ಡರ್ಟ್ನ, ಪೊಲ್ಯೂಷನ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದು ಅಲೋವೆರಾ ಜೆಲ್ನ ನಾವು ಮೆನಿ ಟೈಪ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಲೋಷನ್ನು ಕ್ರೀಮ್ ಆಗಿ ಸಮೇತನೂ ಯೂಸ್ ಮಾಡ್ಬೋದು. ಬನ್ನಿ ಈಗ ನನ್ನ ಅಂಡರ್ ಐ ಕ್ರೀಮ್ನ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ತೊಗೊತಿದ್ದೀನಿ. ನಾನಿಲ್ಲಿ ಗುಡ್ ಲಕ್ ಅವರ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ರೆಗ್ಯುಲರಾಗಿ ಅದನ್ನೇ ತೊಗೊಳ್ಬೋದು, ಇದೆ ಅಂತ ಏನೂ ಇಲ್ಲ. ಈಗ ನಾನು 1 ಟೀ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ತೊಗೊತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ತೊಗೊಂಡಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ನಾವು 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಜೊತೆಗೆ 1 ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈ ಜೆಲ್ನ ನಾವು ನೀಟಾಗಿ ಮಿಕ್ಸರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಈ ಕ್ರೀಮ್ ರೆಡಿಯಾಗಿದೆ. ವಿಟಮಿನ್ ಇ ಕ್ಯಾಪ್ಸ್ಯೂಲು, ಅಲೋವೆರಾ ಜೆಲ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಕಣ್ಣಿನ ಸುತ್ತಲೂ ಹಚ್ಕೋಬೇಕು ನೀಟಾಗಿ. ಹಚ್ಕೊಂಡು ಒಂದು 15 to 20 ಮಿನಿಟ್ಸ್ ಹಂಗೆ ಬಿಡಬೇಕು. ಮೀನ್ಸ್ ನೀಟಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗಬೇಕು. ಆಮೇಲೆ ನಾವು ತಣ್ಣೀರಿಂದ ಮುಖ ತೊಳ್ಕೊಬೇಕು. ಈಗ ನಾನು ಇದನ್ನ ಅಪ್ಲೈ ಮಾಡಿದ್ದೀನಿ. ಒಂದು 15 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ನಾನು ಒಂದು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈಗ ನಿಮಗೆ ರಿಸಲ್ಟ್ ಗೊತ್ತಾಗ್ತಿದೆ. ಕಣ್ಣಿನ ಸುತ್ತಲೂ ತುಂಬ ಕಪ್ಪಗನಿಸ್ತಿತ್ತು, ಇನ್ಸ್ಟೆಂಟಾಗಿ ನನಗೆ ಸ್ವಲ್ಪ ಗ್ಲೋ ಅನ್ನಿಸ್ತಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಒಳ್ಳೆ ಬೆಸ್ಟ್ ರಿಸಲ್ಟ್ನ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ಲು ಮತ್ತು 1 ವಿಟಮಿನ್ ಇ ಕ್ಯಾಪ್ಸ್ಯೂಲು ನಮ್ಮ ಕಣ್ಣಿನ ಸುತ್ತ ಇರ್ತಕ್ಕಂಥ ಡಾರ್ಕ್ ಸರ್ಕಲ್ಸ್ ಮೇಲೆ ಮ್ಯಾಜಿಕೇ ಮಾಡಿಬಿಡ್ತಲ್ವಾ? ನಿಮಗೆ ಈ ಬ್ಯೂಟಿ ಟಿಪ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಬಂದಿರ್ತಕ್ಕಂಥ ರಿಸಲ್ಟ್ಸ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಬ್ಯುಸಿ ಲೈಫಲ್ಲಿ ನಾವು ನಮ್ಮ ವೈಯಕ್ತಿಕ ಕಾಳಜಿಯನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಲ್ವಾ? ಗಂಡ ಮಕ್ಕಳು, ಸಂಸಾರ, ಅಡುಗೆ, ಮನೆ ಕೆಲಸ ಅಂತಂದೇಳಿ
ಇದರೊಳಗೆ ನಾವು ಒಂದು 30 ಮಿನಿಟ್ಸ್ ನಾವು ಟೈಮ್ ಮಾಡ್ಕೊಂಡ್ಬಿಟ್ಟು ನಮ್ಮ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು, ಹೇರ್ ಕೇರ್ ರೊಟೀನ್ ಆಗಿರ್ಬೋದು, ಅಥವಾ ನಮ್ಮ ಪರ್ಸ್ನಲ್ ಹೆಲ್ತ್ ಕೇರ್ ಆಗಿರ್ಬೋದು, ಇದನ್ನು ಮೇಂಟೈನ್ ಮಾಡಬೇಕು. ಯಾವುದೇ ಒಂದು ಸಣ್ಣ ವಿಷಯನೂ ಸಮೇತ ನಾವು ನೆಗ್ಲೆಕ್ಟ್ ಮಾಡಬಾರ್ದಲ್ವ. ಸಣ್ಣ ವಿಷಯ ಮುಂದೊಂದು ದಿನ ದೊಡ್ಡದಾಗ್ಬೋದು. ಫ್ರೆಂಡ್ಸ್, ಈ ಬ್ಯೂಟಿ ಟಿಪ್ಪು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಂದು ಒಳ್ಳೆಯ ಬ್ಯೂಟಿ ಟಿಪ್ಪೊಂದಿಗೆ, ಬ್ಯೂಟಿ ಬ್ಲಾಗ್ ಒಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.